ಹೋಳಿ ಆಚರಣೆಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದಲ್ಲಿ ಲಾಠಿ ಚಾರ್ಜ್ ನಡೆದಿದೆ. ಇಲ್ಲಿ ಶಹಜಾನ್ಪುರದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಇಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಪೊಲೀಸರ ಮೇಲೆ ಈ ಸಂದರ್ಭದಲ್ಲಿ ಏಕಾಏಕಿ ಕಲ್ಲು ಹೊಡೆದ್ರು. ಯಾರು ಹೊಡೆದ್ರು, ಯಾಕೆ ಹೊಡೆದ್ರು ನೋಡೋಣ. ಯಾವೆಲ್ಲ ಕಿಡಿಗೇಡಿಗಳು ಈ ಥರ ಕಲ್ಲು ತೂರಿದ್ರು ಪೊಲೀಸರ ಮೇಲೆ, ಅವರ ಬೆನ್ನು ಹತ್ತುತ್ತಾರೆ ಪೊಲೀಸರು, ಸರಿಯಾಗಿ ಪಾಠ ಕಲಿಸ್ತಾರೆ ಅಂತ ಎಲ್ಲ ದುರುಳರಿಗೂ ಕೂಡ ಕಲ್ಲು ತೂರಾಟದಿಂದ ಕೆಲ ಕಾಲ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಇದೇ ಉತ್ತರ ಪ್ರದೇಶ ಅಂತ ಬಂದಾಗ ಕೆಲವು ಕಡೆಗಳಲ್ಲಿ ಮಸೀದಿಗಳಿಗೆ ಟಾರ್ಪಲನ್ನು ಹೊದಿಸಿದ್ದಾರೆ. ನಾಳೆ ದಿನ ಯಾರೋ ಮಸೀದಿ ಮೇಲೆ ಬಣ್ಣ ಹಚ್ಚೋದು, ಅದು ಗದ್ದಲಗಳಿಗೆ ಕಾರಣವಾಗೋದೇನು ಬೇಡಪ್ಪ ಅಂಥೇಳಿ ಕವರ್ ಮಾಡಿಬಿಟ್ಟಿದ್ದಾರೆ. ನಿಮ್ಮೊಂದು 52 ಶುಕ್ರವಾರ ಇದೆ, ನಮಗೆ ಹೋಳಿ ಹಬ್ಬ ಈ ಶುಕ್ರವಾರ ಬಂದುಬಿಟ್ಟಿದೆ, ಸಹಿಸ್ಕೊಳ್ಳಿ ನೀವು ಇದನ್ನು. ನಿಮ್ಗೆ ಆ ಥರದ್ದೇನಾದರೂ ಬೇಜಾರಿದ್ದರೆ ಆ ದಿನ ಮನೆಯಿಂದ ಆಚೆ ಬರೋಕ್ಕೆ ಹೋಗಬೇಡಿ ಇದೆಲ್ಲ ಒಂದು ವ್ಯವಸ್ಥೆ ಮಾಡಲಾಯಿತು. ಇದರ ಮಧ್ಯೆ ಕೂಡ ಹೋಳಿ ಮೆರವಣಿಗೆ ಹೋಗ್ತಾ ಇದ್ದಾಗ ಕಲ್ಲು ತೂರಾಟ ಆಗಿದೆ. ಯಾರೆಲ್ಲ ಕಲ್ಲು ಬೀಸಿದ್ರೋ ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ ಪೊಲೀಸರು. ಅಂದರೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ದೇಶದ ಹಲವು ಕಡೆಯಲ್ಲಿ ಇವತ್ತು ಶಾಂತಿಯುತವಾಗಿ ಹೋಳಿ ಆಚರಣೆ ಆಗ್ತಾ ಇದೆ. 64 ವರ್ಷಗಳ ಬಳಿಕ ಒಂದೇ ದಿನ ಬಂದಿರೋದು ಹೋಳಿ, ಶುಕ್ರವಾರದ ದಿನ ಅಂತ. ಈಗ ನಮಾಜು ಮಾರ್ಚ್ 4, 1961 ನಂತರ ಇವತ್ತು ಹೋಳಿ ಬಂದಿದೆ. ನಮಾಜ್ ಪ್ರಾರ್ಥನೆ ಉತ್ತರ ಪ್ರದೇಶ, ಬಿಹಾರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇದೇ ಕಾರಣಕ್ಕೆ ಬಿಗಿ ಭದ್ರತೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. पैगाम यही है कि जिस तरह से पटना का प्रशासन और पटना के जो न्यू मार्केट के दुकानदार भाइयों, जो हिंदू भाई हैं, जिस तरह से कोऑपरेट किए हैं, हम लोग का सहयोग किए हैं, हम भी उनके त्यौहार में बढ़ चढ़ के हिस्सा लेंगे, हम भी उनको कोऑपरेट करेंगे। दोनों त्यौहार जो है खुशी बांटने के त्यौहार है और खुशी बांटने के पैगाम है। हम लोग संदेश दिए हैं कि हमारी त्यौहार शांतिपूर्वक बनी है, आपकी त्यौहार शांतिपूर्वक बनाने की ऊपर वाले से हमने दुआ में कामना किया है और शांतिपूर्वक बनेगा। और आज शाम में हिंदू भाइयों के यहाँ जाके दही बड़ा और पुआ खाएंगे।